ಕರ್ನಾಟಕದ ಟಾಪ್ 10 ಕಾಲೇಜಸ್ ಯಾವುದು, ಅಲ್ಲಿ ಜಾಯ್ನ್ ಆಗಬೇಕಂತ ಹೇಳಿದರೆ ಕಟ್ ಆಫ್ ಎಷ್ಟಿರುತ್ತೆ, ಅಲ್ಲಿ ಜಾಯ್ನ್ ಆಗಬೇಕಂತ ಹೇಳಿದರೆ ನಿಮ್ಮ ಟಾರ್ಗೆಟ್ ಸ್ಕೋರ್ ಎಷ್ಟಿರಬೇಕು, ಅಲ್ಲಿ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಬರೋಣ. ಸೊ ಫಸ್ಟಿಗೆ ಬರೋದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ಗೆ ನಿಮಗೆ ಒಂದು ಸೇಫ್ ಟಾರ್ಗೆಟ್ ಬಂದು ಅಟ್ಲೀಸ್ಟ್ 700+ ಸ್ಕೋರ್ ಮಾಡಬೇಕು. ಎಸ್, ಪ್ರೀವಿಯಸ್ಲಿ ಕೆಲವೊಂದಷ್ಟು ಮಕ್ಕಳುಗಳು 685 ಸ್ಕೋರ್ ಮಾಡಿರೋಂಥವ್ರಿಗೂ ಸೀಟ್ಸ್ ಆಗಿದೆ. ಬಟ್ ಅಗೇನ್ ಡೇ ಬೈ ಡೇ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಲ್ವೇಸ್ ಅ ಸೇಫ್ ಟಾರ್ಗೆಟ್ ಇಸ್ ಅಟ್ಲೀಸ್ಟ್ 700+ ಸ್ಕೋರ್ ಮಾಡಬೇಕು. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ರ್ಯಾಂಕ್ ಹೇಳೋದಾದರೆ 2000ದಿಂದ 4000 ರ್ಯಾಂಕ್ ಮಧ್ಯದಲ್ಲಿ ರೌಂಡ್ 1, ರೌಂಡ್ 2 ಮತ್ತು ರೌಂಡ್ 3 ಇದು 3 ಕಟ್ ಆಫ್ಸ್ನ ನೋಡಿದಾಗ ಅವರ ರ್ಯಾಂಕ್ ಅಟ್ಲೀಸ್ಟ್ 2000ದಿಂದ 4000 ಮಧ್ಯದಲ್ಲಿದ್ದರೆ ಅವರಿಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಪ್ಲೇಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಬಟ್ ಅಗೇನ್ ಆ್ಯಸ್ ಐ ಮೆನ್ಷನ್ಡ್ ಅವರ ಕಟ್ ಆಫ್ ಸ್ಕೋರ್ಸ್ ಈಚ್ ಇಯರ್ ವೇರಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದು ಸೀಟ್ ಇನ್ಫಾರ್ಮೇಷನ್. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ಹೇಳಿ ನೋಡೋಣ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಒಟ್ಟು 250 ಸೀಟ್ಸ್ ಇದೆ. ಈ 250 ಸೀಟ್ಸಲ್ಲಿ 85% ಮಾತ್ರ ಕರ್ನಾಟಕ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾರೆ. ಅಂದರೆ 212 ಸೀಟ್ ಕರ್ನಾಟಕ ಮಕ್ಕಳಿಗೆ ಅಂತಲೇ ಆಗುತ್ತೆ. ಈ 212 ಸೀಟಲ್ಲಿ ಅಪ್ಲೈ ಮಾಡಬೇಕಂತ ಹೇಳಿದರೆ KE ಕೌನ್ಸಿಲಿಂಗಿಂದ ಮಾಡಬೇಕಾಗತ್ತೆ. ಬಟ್ ಇನ್ ದ ಮೀನ್ ಟೈಮ್ ನೀವು ಆಲ್ ಇಂಡಿಯಾ ಕೋಟಾ ಥ್ರೂ MCC ಕೌನ್ಸಿಲಿಂಗ್ ಮಾಡಿ ಸಹ ಇನ್ನು ಮಿಕ್ಕಿದ 15% ಕೋಟಾದಲ್ಲಿ ಸಹ ನೀವು ಅಪ್ಲೈ ಮಾಡ್ಬೋದು. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೆ ಅಂತ ಈಗ ನೋಡೋಣ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ನಾನು ಮೊದಲೇ ಹೇಳಿದಾಗೆ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಫೀಸ್ ಸಮ್ವೇರ್ 64ರಿಂದ 65 ಸಾವಿರ ಇರುತ್ತೆ. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಅಬ್ಬಬ್ಬ ಅಂದರೆ ಒಂದು 70,000ದಷ್ಟು ಫೀಸ್ ಬರ್ಬೋದು, ಇದು ವರ್ಷಕ್ಕೆ. ಅದ್ರ ಮೇಲೆ ನಿಮ್ಗೆ ಏನಾದ್ರು ಹಾಸ್ಟೆಲ್ ಬೇಕು ಅಂತ ಹೇಳಿದರೆ ಹಾಸ್ಟೆಲ್ ಫೀಸ್ ಒಂದು 40,000 ಬರ್ಬೋದು. ಅಲಾಂಗ್ ವಿತ್ ದಟ್ ಮೆಸ್ ಚಾರ್ಜಸ್ ನಿಮಗೆ ತಿಂಗಳಿಗೆ ಒಂದು 5,000ದಷ್ಟು ಬರ್ಬೋದು. ಸೊ ಇದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಬಗ್ಗೆ. ಕರ್ನಾಟಕದಲ್ಲಿ ಸೆಕೆಂಡ್ ಮೋಸ್ಟ್ ಪ್ರಿಫರ್ಡ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿದರೆ ಮೈಸೂರು ಮೆಡಿಕಲ್ ಕಾಲೇಜ್ ಆಗಿರುತ್ತೆ. ಮೈಸೂರು ಮೆಡಿಕಲ್ ಕಾಲೇಜ್ ಜಾಯ್ನ್ ಆಗಬೇಕಂತ ಹೇಳಿದರೆ ನಿಮಗೆ ಒಂದು ಸೇಫ್ ಟಾರ್ಗೆಟ್ ಸ್ಕೋರ್ ಬಂದು ಅಟ್ಲೀಸ್ಟ್ ಒಂದು 680+ ಸ್ಕೋರ್ ಮಾಡಿದರೆ ನಿಮಗೆ ಒಂದು ಒಳ್ಳೆ ರ್ಯಾಂಕ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅಲ್ಲಿ ಪ್ಲೇಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ರ್ಯಾಂಕ್ ಹೇಳಬೇಕಂತ ಹೇಳಿದರೆ ಅಲ್ಲಿ ನಿಮಗೆ 7,000ದಿಂದ 10,000 ರ್ಯಾಂಕ್ಸ್ ಆಲ್ ಇಂಡಿಯಾ ರ್ಯಾಂಕ್ ಇತ್ತು ಅಂತ ಹೇಳಿದರೆ ನಿಮಗೆ ಮೈಸೂರು ಮೆಡಿಕಲ್ ಕಾಲೇಜಸಲ್ಲಿ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸೀಟ್ ಇನ್ಫಾರ್ಮೇಷನ್ ಅಂತ ಬಂದಾಗ ಇದು ಸಹ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಥರ 250 ಸೀಟ್ಸ್ ಇದೆ. ಆ 250 ಸೀಟ್ಸಲ್ಲಿ 212 ಸೀಟ್ಸ್ ಕರ್ನಾಟಕ ಕೋಟಾದ ಅಡಿ ಬರುತ್ತೆ. ಆ್ಯಂಡ್ ಇನ್ನು 15% ಆಫ್ ದ ಸೀಟ್ಸ್ ಏನಿದೆ ಅದು ಆಲ್ ಇಂಡಿಯಾ ಕೋಟಾದ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಫೀಸ್ ಅಂತ ಬಂದಾಗ ಇಲ್ಲಿ ಫೀಸ್ ಸಹ ನಿಮಗೆ ವರ್ಷಕ್ಕೆ 70,000ದಷ್ಟು ಫೀಸ್ ಬರುತ್ತೆ. ಅದ್ರ ಮೇಲೆ ಎಕ್ಸ್ಟ್ರಾ ಹಾಸ್ಟೆಲ್ ಮತ್ತು ಮೆಸ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಬರ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಪ್ರಿಪೇರ್ಡ್ ಆಗಿರಿ. ದ ಥರ್ಡ್ ಪ್ರಿಫರ್ಡ್ ಕಾಲೇಜ್ ಬಂದು ABVIMS ಬ್ಯಾಂಗ್ಳೂರು, ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬ್ಯಾಂಗ್ಳೂರು. ಈ ಕಾಲೇಜಲ್ಲಿ ಸೀಟ್ ಆಗಬೇಕಂತ ಹೇಳಿದರೆ ನಿಮಗೆ ಒಂದು ಸೇಫ್ ಟಾರ್ಗೆಟ್ ಸ್ಕೋರ್ ಬಂದು ಒಂದು 645+ ಸ್ಕೋರ್ ಮಾಡಿದರೆ ಅಲ್ಲಿ ಸೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಲಾಂಗ್ ವಿತ್ ದಟ್ ಇನ್ ಟರ್ಮ್ಸ್ ಆಫ್ ರ್ಯಾಂಕ್ ನೋಡೋದಾದರೆ ಅಲ್ಲಿ 7,000ದಿಂದ 9,000 ರ್ಯಾಂಕ್ ಮಧ್ಯದಲ್ಲಿತ್ತು ಅಂತ ಹೇಳಿದರೆ ನಿಮಗೆ ಒಂದು ಸೀಟ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಈ ಕಾಲೇಜಲ್ಲಿ ಸೀಟ್ ಇನ್ಫಾರ್ಮೇಷನ್ ಕೊಡೋದಾದರೆ ಇಲ್ಲಿ ಒಟ್ಟು 200 ಮೆಡಿಕಲ್ ಸೀಟ್ಸ್ ಇದೆ. ಈ 200 ಮೆಡಿಕಲ್ ಸೀಟ್ಸಲ್ಲಿ 170 ಮೆಡಿಕಲ್ ಸೀಟ್ಸ್ ನಮ್ಮ ಕರ್ನಾಟಕ ಕೋಟಾ ಅಂಡರಲ್ಲಿ ಬರುತ್ತೆ, ಅಂದರೆ KE ಕೌನ್ಸಿಲಿಂಗ್ ಅಂಡರಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ 30 ಸೀಟ್ ಬಂದು ಅಥವಾ 15% ಸೀಟ್ ಬಂದು ಆಲ್ ಇಂಡಿಯಾ ಕೋಟಾ ಅಡಿಯಲ್ಲಿ ಬರುತ್ತೆ. ಈ ಕಾಲೇಜಲ್ಲಿ ಫೀಸ್ ಇಟ್ಸ್ ದ ಸೇಮ್, ಬಿಕಾಸ್ ಇದು ಸಹ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ನಿಮ್ಮ ಫೀಸ್ ಹೆಚ್ಚು ಕಮ್ಮಿ 70,000ದಷ್ಟು ವರ್ಷಕ್ಕೆ ಬರ್ತಾ ಹೋಗುತ್ತೆ. ದ ಫೋರ್ತ್ ಪ್ರಿಫರ್ಡ್ ಕಾಲೇಜ್ ಇನ್ ಕರ್ನಾಟಕ ಯಾವುದು ಅಂತ ಹೇಳಿದರೆ KIMS ಹುಬ್ಳಿ, ದಟ್ ಈಸ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಳಿ. ಸೊ ಈ ಕಾಲೇಜಲ್ಲಿ ಜಾಯ್ನ್ ಆಗಬೇಕಂತ ಇದ್ದೀರಾ ಅಂತ ಹೇಳಿದರೆ ಒಂದು ಸೇಫ್ ಟಾರ್ಗೆಟ್ ಸ್ಕೋರ್ ಬಂದು 650+ ಸ್ಕೋರ್ ಮಾಡಬೇಕು. ಆ್ಯಂಡ್ ರ್ಯಾಂಕ್ ಅಂತ ಬಂದಾಗ 11,000ದಿಂದ 14,500 ರ್ಯಾಂಕ್ ಇದ್ರೂ ಇಲ್ಲಿ ಸೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಸೀಟ್ ಇನ್ಫಾರ್ಮೇಷನ್ ಅಂತ ಬಂದಾಗ ಈ ಕಾಲೇಜಲ್ಲಿ ಒಟ್ಟು 200 ಮೆಡಿಕಲ್ ಸೀಟ್ಸ್ ಇದೆ. ಆ 200 ಮೆಡಿಕಲ್ ಸೀಟ್ಸಲ್ಲಿ 170 KE ಕೌನ್ಸಿಲಿಂಗ್ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ಇನ್ನು ಮಿಕ್ಕಿದ 30 ಸೀಟ್ಸ್ ಅಥವಾ 15% ಆಫ್ ದ ಸೀಟ್ಸ್ ಆಲ್ ಇಂಡಿಯಾ ಕೋಟಾದಲ್ಲಿ ಬರುತ್ತೆ. ಸೊ ಇಲ್ಲಿ ಫೀಸ್ ಆ್ಯನ್ಯುವಲ್ ಫೀಸ್ ಬಂದು ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಸಹ 70,000ದಷ್ಟು ಆ್ಯನ್ಯುವಲ್ ಫೀಸ್ ಬರ್ತಾ ಹೋಗುತ್ತೆ. ಫಿಫ್ತ್ ಪ್ರಿಫರ್ಡ್ ಕಾಲೇಜ್ ಬಂದು ESIC ಬ್ಯಾಂಗ್ಳೂರು, ಅಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮೆಡಿಕಲ್ ಕಾಲೇಜ್ ವಿಚ್ ಇಸ್ ಇನ್ ಬ್ಯಾಂಗ್ಳೂರು ರಾಜಾಜಿನಗರ್. ಸೊ ಈ ಕಾಲೇಜಲ್ಲಿ ಸೀಟ್ ಸಿಗಬೇಕಂತ ಹೇಳಿದರೆ ನಿಮಗೊಂದು ಸೇಫ್ ಟಾರ್ಗೆಟ್ ಸ್ಕೋರ್ ಬಂದು 640+ ಸ್ಕೋರ್ ಇರಬೇಕು. ಆ್ಯಂಡ್ ನಿಮ್ಮ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಬಂದು 12,000ದಿಂದ 14,500 ರ್ಯಾಂಕ್ ಇತ್ತು ಅಂತ ಹೇಳಿದರೆ ಈ ಕಾಲೇಜಲ್ಲಿ ಸೀಟ್ ಪ್ಲೇಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸೀಟ್ ಇನ್ಫಾರ್ಮೇಷನ್ ಅಂತ ಬಂದಾಗ ಇಲ್ಲಿ ಒಟ್ಟು 150 ಸೀಟ್ಸ್ ಇದೆ. ಈ 150 ಸೀಟ್ಸಲ್ಲಿ 127 ಸೀಟ್ಸ್ ನಮ್ಮ KE ಕೌನ್ಸಿಲಿಂಗ್ ಅಡಿಯಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ 23 ಸೀಟ್ಸ್ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಬರುತ್ತೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಇನ್ನೊಂದೇನು ನೋಡಬೇಕಂತ ಹೇಳಿದರೆ ಇದು ಈವನ್ ಗೌರ್ಮೆಂಟ್ ಅಂಡರಲ್ಲಿ ಇರುವಂಥ ಸಂಸ್ಥೆ ಆಗಿದ್ರು ಇಲ್ಲಿ ಫೀಸ್ ಬಂದು ನಿಮಗೆ ವರ್ಷಕ್ಕೆ 1,10,000 ಅಪ್ರಾಕ್ಸಿಮೇಟ್ಲಿ ಬರ್ಬೋದು. ಸಿಕ್ಸ್ತ್ ಮೋಸ್ಟ್ ಪ್ರಿಫರ್ಡ್ ಕಾಲೇಜ್ ಬಂದು VIMS ಬಳ್ಳಾರಿ, ಅಂದರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ. ಈ ಕಾಲೇಜಲ್ಲಿ ಸೀಟ್ ಸಿಗಬೇಕಂತ ಹೇಳಿದರೆ ನಿಮಗೆ ಒಂದು ಸೇಫ್ ಟಾರ್ಗೆಟ್ ಸ್ಕೋರ್ ಬಂದು 630+ ಮಾರ್ಕ್ಸ್ ಸ್ಕೋರ್ ಮಾಡಿರಬೇಕು. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ರ್ಯಾಂಕ್ ನೋಡೋದಾದರೆ 21,000ದಿಂದ 23,500 ರ್ಯಾಂಕ್ ಇದ್ರೂ ಆಲ್ ಇಂಡಿಯಾ ರ್ಯಾಂಕ್ ಇದ್ರೂ ಇಲ್ಲಿ ಪ್ಲೇಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್
ಸೀಟ್ ಇನ್ಫಾರ್ಮೇಷನ್ ಅಂತ ಬಂದಾಗ ಇಲ್ಲೂ ಒಟ್ಟು 250 ಸೀಟ್ಸ್ ಇದೆ, ಜಸ್ಟ್ ಲೈಕ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಮತ್ತು ಮೈಸೂರು ಮೆಡಿಕಲ್ ಕಾಲೇಜ್ ಥರ. ಆ್ಯಂಡ್ ಅದರಲ್ಲಿ 212 ಸೀಟ್ಸ್ KE ಕೌನ್ಸಿಲಿಂಗ್ ಅಡಿಯಲ್ಲಿ ಬರುತ್ತೆ. ಮತ್ತು ಇಲ್ಲಿ ಆ್ಯನ್ಯುವಲ್ ಫೀಸ್ ಬಂದು ಸೇಮ್ 65,000ದಿಂದ 70,000ದಷ್ಟು ನಿಮಗೆ ವರ್ಷಕ್ಕೆ ಪೇ ಮಾಡಲಿಕ್ಕೆ ಇರುತ್ತೆ. ಓಕೆ, ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡೋ 7ನೇ ಕಾಲೇಜ್ ಅಥವಾ ಟಾಪ್ 7th ಯಾವ್ದು ಬರುತ್ತೆ ಅಂತ ಹೇಳಿದರೆ SIMS ಶಿವಮೊಗ್ಗ, ಸಿಮ್ಸ್ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಈ ಕಾಲೇಜಲ್ಲಿ ಪ್ಲೇಸ್ ಆಗಬೇಕಂತ ಹೇಳಿದರೆ ನಿಮಗೆ ಒಂದು ಸೇಫ್ ಟಾರ್ಗೆಟ್ ಸ್ಕೋರ್ ಬಂದು 625+ ಅಟ್ಲೀಸ್ಟ್ ಸ್ಕೋರ್ ಮಾಡೋಕ್ಕಿರುತ್ತೆ. ಆ್ಯಂಡ್ ಅಗೇನ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು 22,000ದಿಂದ 25,000 ರ್ಯಾಂಕಲ್ಲಿ ಇತ್ತು ಅಂತ ಹೇಳಿದರೆ ಈ ಕಾಲೇಜಲ್ಲಿ ಸೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಕಾಲೇಜ್ನ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಒಟ್ಟು 150 ಮೆಡಿಕಲ್ ಸೀಟ್ಸ್ ಇದೆ. ಈ 150 ಮೆಡಿಕಲ್ ಸೀಟ್ಸಲ್ಲಿ 127 KE ಕೌನ್ಸಿಲಿಂಗ್ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ಫೀಸ್ ಅಂತ ಬಂದಾಗ ಇದು ಸಹ ಎಲ್ಲ ಗೌರ್ಮೆಂಟ್ ಕಾಲೇಜಿನಂತೆ 70,000 ವರ್ಷಕ್ಕೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಿಫರ್ಡ್, ದಟ್ ಈಸ್ ದ 8th ಟಾಪ್ ಕಾಲೇಜ್ ಅಂತ ಹೇಳ್ಬೋದು, ದಟ್ ಈಸ್ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, IMS ಹಾಸನ್. ಸೊ ಈ ಕಾಲೇಜಲ್ಲಿ ಸೀಟ್ ಸಿಗಬೇಕಂತ ಹೇಳಿದರೆ ನಿಮಗೆ ಅಟ್ಲೀಸ್ಟ್ ಒಂದು 625 ಸ್ಕೋರ್ ಮಾಡೋದಕ್ಕಿರುತ್ತೆ, ಆರ್ 625+ ಸ್ಕೋರ್ ಮಾಡೋಕ್ಕಿರುತ್ತೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು 22,000ದಿಂದ 26,000 ರ್ಯಾಂಕ್ ಇದ್ರೂ ಇಲ್ಲಿ ಪ್ಲೇಸ್ ಆಗಿರೋಂಥ ಹಿಸ್ಟ್ರಿ ಇದೆ. ಆ್ಯಂಡ್ ಸೀಟ್ ಇನ್ಫಾರ್ಮೇಷನ್ ನೋಡಿದಾಗ ಒಟ್ಟು 200 ಸೀಟ್ಸ್ ಇದೆ. 200 ಸೀಟ್ಸಲ್ಲಿ 170 ಸೀಟ್ಸ್ KE ಅಡಿಯಲ್ಲಿ ಬರುತ್ತೆ, ಇನ್ನು 30 ಸೀಟ್ಸ್ ಆಲ್ ಇಂಡಿಯಾ ಕೋಟಾ ಅಡಿಯಲ್ಲಿ ಬರುತ್ತೆ. ಮತ್ತು ಇಲ್ಲಿ ಫೀಸ್ ಅಂತ ಬಂದಾಗ ಇಲ್ಲಿ ಸಹ ಫೀಸ್ ನಿಮಗೆ 70,000 ವರ್ಷಕ್ಕೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು BIMS ಬೆಳಗಾವಿ, ದಟ್ ಈಸ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಈ ಕಾಲೇಜಲ್ಲಿ ಪ್ಲೇಸ್ ಆಗಬೇಕು ಅಂತ ಹೇಳಿದರೆ ನಿಮಗೊಂದು 620+ ಸ್ಕೋರ್ ಮಾಡೋದಕ್ಕಿರುತ್ತೆ. ಅಲಾಂಗ್ ವಿತ್ ದಟ್ ರ್ಯಾಂಕ್ ಅಂತ ನೋಡಿದಾಗ 19,000ದಿಂದ 22,000 ರ್ಯಾಂಕ್ ಬಂದ್ರೂ ಇಲ್ಲಿ ಪ್ಲೇಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸೀಟ್ ಇನ್ಫಾರ್ಮೇಷನ್ ಅಂತ ನೋಡಿದಾಗ ಒಟ್ಟು 200 ಮೆಡಿಕಲ್ ಸೀಟ್ಸ್ ಇದೆ. ಈ 200 ಮೆಡಿಕಲ್ ಸೀಟ್ಸಲ್ಲಿ 170 ಮೆಡಿಕಲ್ ಸೀಟ್ಸ್ KE ಅಡಿಯಲ್ಲಿ ಬರುತ್ತೆ, ಇನ್ನು 30 ಸೀಟ್ಸ್ ಆಲ್ ಇಂಡಿಯಾ ಕೋಟಾ ಅಡಿಯಲ್ಲಿ ಬರುತ್ತೆ. ಮತ್ತು ಇಲ್ಲೂ ಸಹ ಫೀಸ್ ನಿಮಗೆ 70,000ದಷ್ಟು ಫೀಸ್ ಇರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ಹೇಳ್ತಾ ಇರೋದು ಈ ಟಾಪ್ 10 ಮೆಡಿಕಲ್ ಕಾಲೇಜಸಲ್ಲಿ ಮಂಡ್ಯ ಟಾಪ್ 10 ಅಲ್ಲಿ ಬರುತ್ತೆ, ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಈ ಕಾಲೇಜಲ್ಲಿ ನೀವು ಸೀಟ್ ಮಾಡಬೇಕಂತ ಹೇಳಿದರೆ ಅಟ್ಲೀಸ್ಟ್ ಅಗೇನ್ 620+ ಸ್ಕೋರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕಟ್ ಆಫ್ಸ್ ಬಂದು 18,000ದಿಂದ 21,500ದಷ್ಟು ರ್ಯಾಂಕ್ ಇರುತ್ತೆ. ಸೊ ಸೀಟ್ ಇನ್ಫಾರ್ಮೇಷನ್ ಇಲ್ಲಿದು ಮಾತಾಡಬೇಕಂತ ಹೇಳಿದರೆ ಒಟ್ಟು 150 ಸೀಟ್ಸ್ ಇದೆ. ಈ 150 ಸೀಟ್ಸಲ್ಲಿ 127 ಸೀಟ್ಸ್ KE ಕೌನ್ಸಿಲಿಂಗ್ ಅಡಿಯಲ್ಲಿ ಬರುತ್ತೆ, ಇನ್ನು ಮಿಕ್ಕಿದ 23 ಸೀಟ್ಸ್ ಆಲ್ ಇಂಡಿಯಾ ಕೋಟಾ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ಆ್ಯನ್ಯುವಲ್ ಫೀಸ್ ಬಂದು ಇಲ್ಲಿ ಸೇಮ್ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಂತೆ ಇದು ಸಹ 70,000 ಇದ್ದೇ ಇರುತ್ತೆ. ಇವಾಗ ರೀನೀಟ್ ಬರಿತಾ ಇರೋಂಥ ನೀಟ್ 2026 ಮಕ್ಕಳಿಗೆ ಸೇಫ್ ಟಾರ್ಗೆಟ್ ಏನು? ಸೊ ಸೇಫ್ ಟಾರ್ಗೆಟ್ ಬಂದು ಅಟ್ಲೀಸ್ಟ್ ಒಂದು 650+ ಮೇಲೆ ಸ್ಕೋರ್ ಮಾಡಿದರೆ ನಿಮಗೆ ಈ ಟಾಪ್ 10 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಪ್ಲೇಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನಿಷಿಯಲಿ ನಾನು ಮೊದಲೇ ಹೇಳಿದಾಗೆ ನಿಮಗೆ ಗೌರ್ಮೆಂಟ್ ಕಾಲೇಜಸಲ್ಲಿ ಫೀಸ್ ಕಮ್ಮಿ ಇರುತ್ತೆ ಇನ್ ಕಂಪ್ಯಾರಿಸನ್ ಟು ಪ್ರೈವೇಟ್ ಕಾಲೇಜ್ ಆರ್ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಥವಾ ಡೀಮ್ಡ್ ಯೂನಿವರ್ಸಿಟೀಸ್ ಕಂಪೇರ್ ಮಾಡಿದರೆ ನಿಮ್ಮ ಮೆಡಿಕಲ್ ಫೀಸ್ ತುಂಬ ಕಮ್ಮಿ ಇರುತ್ತೆ. ಸೊ ಹೀಗಿರಬೇಕಾದ್ರೆ ಇದರ ಅಡ್ವಾಂಟೇಜ್ನ ನೀವೆಲ್ಲ ಯೂಟಿಲೈಸ್ ಮಾಡಬೇಕಾಗತ್ತೆ. ಬಟ್ ಫೈನಲ್ ಡಿಸಿಷನ್ ಯಾವಾಗಲೂ ಅಫಿಷಿಯಲ್ ಕೌನ್ಸಿಲಿಂಗ್ ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದರೆ ಡಿಫ್ರೆಂಟ್ ಕ್ಯಾಟಗರೀಸ್ KE ಕೌನ್ಸಿಲಿಂಗ್ ಅಡಿಯಲ್ಲಿ ರೂರಲ್ ಕೋಟಾ ಬರುತ್ತೆ, ಡಿಫ್ರೆಂಟ್ ಕ್ಯಾಸ್ಟ್ಸ್ ಇದರ ಅಡಿಯಲ್ಲಿ ಕೋಟಾಸ್ ಸಿಗುತ್ತೆ, ಕನ್ನಡ ಮೀಡಿಯಂ ಕೋಟಾ ಬರುತ್ತೆ, ಆ್ಯಂಡ್ ಕರ್ನಾಟಕ ಹೈದರಾಬಾದ್ ಕೋಟಾ ಬರುತ್ತೆ. ಈ ಥರ ಡಿಫ್ರೆಂಟ್ ಕೋಟಾಸ್ ಅಡಿಯಲ್ಲಿ ಒಬ್ಬೊಬ್ರಿಗೂ ಅಥವಾ ಒಂದೊಂದು ಕ್ಯಾಟಗರೀಸಲ್ಲೂ ಕಟ್ ಆಫ್ಸ್ ವೇರಿ ಆಗ್ತಾ ಬರುತ್ತೆ. ಸೊ ನಿಮ್ಗೆ ಯಾವುದಾದ್ರು ಪರ್ಟಿಕ್ಯುಲರ್ ಕ್ಯಾಟಗರಿ ಬಗ್ಗೆ ಅಥವಾ ಯಾವುದಾದ್ರು ಪರ್ಟಿಕ್ಯುಲರ್ ಮೆಡಿಕಲ್ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಈಗಲೇ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಸಹ ನಾನು ವೀಡಿಯೋ ಮಾಡ್ತೀನಿ. ಇವಾಗ ಒಂದು ಸಕ್ಸಸ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಸೊ ನೀವು ಸಕ್ಸಸ್ಫುಲಿ ಒಂದು ಕಾಲೇಜ್ ಜಾಯ್ನ್ ಆಗಬೇಕು ಅಂತ ಹೇಳಿದರೆ ನೀವು ಏನು ಮಾಡಬೇಕು? ರಿವರ್ಸ್ ಸ್ಟ್ರಾಟಜಿ ಅಪ್ಲೈ ಮಾಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಅಂತಲೂ ಕರಿತೀನಿ, ನಾನು ಸಹ ಇದನ್ನೇ ಅಪ್ಲೈ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಡ್ರೀಮ್ ಕಾಲೇಜನ್ನ ಡಿಸೈಡ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದು ಆ ಡ್ರೀಮ್ ಕಾಲೇಜಿಂದು ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಎಷ್ಟು ಕಟ್ ಆಫ್ ಇರುತ್ತೆ ಅಂತ ಹೇಳಿ ಚೆಕ್ ಮಾಡಿ. ಆ ಕಟ್ ಆಫ್ ಬರಬೇಕು ಅಂತ ಹೇಳಿದರೆ ನೀವು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದನ್ನ ಥರ್ಡ್ ಸ್ಟೆಪ್ಪಲ್ಲಿ ಚೆಕ್ ಮಾಡಿ. ಫೋರ್ತ್ ಸ್ಟೆಪ್ಪಲ್ಲಿ ನೀವು ತೊಗೊಳ್ತಾ ಇರೋಂಥ ಮಾಕ್ ಟೆಸ್ಟಲ್ಲಿ ಆ ಟಾರ್ಗೆಟ್ನ ಟಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅನಲೈಸ್ ಮಾಡಿ. ಇಫ್ ಇನ್ ಕೇಸ್ ಟಚ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ ಮಾಡಿ ಆ್ಯಂಡ್ ಕೀಪ್ ಇಟ್ ಕನ್ಸಿಸ್ಟೆನ್ಸಿ ಈಸ್ ಆಲ್ವೇಸ್ ದ ಕೀ. ಸೊ ಕೀಪ್ ಇಟ್ ಕನ್ಸಿಸ್ಟೆಂಟ್ ಆಗಿ ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋದರೆ ಮಾಕ್ ಟೆಸ್ಟಲ್ಲಿ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಸೊ ನೀವು ಡೈಲಿ ಪ್ರಿಪೇರ್ ಮಾಡಬೇಕಾಗಿರೋದು ಜಸ್ಟ್ ಸಿಲೆಬಸ್ ಮುಗಿಸೋದಕ್ಕಲ್ಲ, ನೀವು ಡೈಲಿ ಪ್ರಿಪೇರ್ ಮಾಡಬೇಕಾಗಿರೋದು ನೀವು ಏನು ಟಾರ್ಗೆಟ್ ರ್ಯಾಂಕ್ ಇಟ್ಕೊಂಡಿರ್ತೀರಾ ಅದನ್ನು ಅಚೀವ್ ಮಾಡೋದಕ್ಕೆ. ಸೊ ಈ ರಿವರ್ಸ್ ಸ್ಟ್ರಾಟಜಿನ ನೀವು ಯೂಸ್ ಮಾಡಿದರೆ ನಿಮ್ಮ ಟಾರ್ಗೆಟ್ ರ್ಯಾಂಕ್ನ ಖಂಡಿತವಾಗ್ಲೂ ನೀವು ಅಚೀವ್ ಮಾಡ್ಬೋದು. ಸ್ಟೂಡೆಂಟ್ಸ್, ಗುಡ್ ರ್ಯಾಂಕ್ ನಿಮಗೆ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಕೊಡುತ್ತೆ, ಬಟ್ ನಿಮ್ಮ ಪೇರೆಂಟ್ಸಿಗೆ ಒಂದು ಫಿನಾನ್ಷಿಯಲ್ ಬರ್ಡನ್ನೇ ಕಮ್ಮಿ ಮಾಡುತ್ತೆ. ಸೊ ನೀವು ಸ್ಕೋರ್ ಮಾಡೋವಂಥ ಒಂದು ಒಳ್ಳೆ ಸ್ಕೋರ್ ಅಥವಾ ನೀವು ಪಡ್ಕೊಳ್ಳೋಂಥ ಒಂದು ಒಳ್ಳೆ ರ್ಯಾಂಕ್ ನಿಮ್ಮ ಪೇರೆಂಟ್ಸಿಗೆ ಲಕ್ಷದಿಂದ ಕೋಟ್ಯಾಂತರ ರೂಪಾಯಿನ ಉಳಿಸುತ್ತೆ. ಸೊ ನಿಮ್ಮ ಹತ್ರ ಈಗ ಬ್ಲೂ ಪ್ರಿಂಟ್ ಇದೆ, ಈ ಬ್ಲೂ ಪ್ರಿಂಟ್ನ ಯೂಸ್ ಮಾಡಿ ನಿಮಗೆ ಬೇಕಾಗಿರೋಂಥ ಕಾಲೇಜಲ್ಲಿ ಪ್ಲೇಸ್ ಆಗಬೇಕಂತ ಹೇಳಿದರೆ ಏನು ಟಾರ್ಗೆಟ್ ಸ್ಕೋರ್ ಇದೆ ಅದನ್ನು ಅಚೀವ್ ಮಾಡಿ. ಆಲ್ ದ ಬೆಸ್ಟ್. ಬೇರೆ ಏನೇ ಬೇಕಿದ್ರೂ
ಕೆಳಗಡೆ ಕಮೆಂಟ್ಸಲ್ಲಿ ಪೋಸ್ಟ್ ಮಾಡಿ, ಅದಕ್ಕೆ ನಾನು ವಿಡಿಯೋ ಮಾಡಿ ಮತ್ತೆ ಪೋಸ್ಟ್ ಮಾಡ್ತೀನಿ.